ಚಂದನ್ ಮತ್ತು ನಿವೇದಿತಾ ವಿಚ್ಛೇದನ, ಅದಾದ ನಂತರ ಯುವರಾಜ್ ಕುಮಾರ್ ಡಿವೋರ್ಸ್, ಇಂದು ದರ್ಶನ್ ಖಾಕಿ ವಶಕ್ಕೆ. ಏನಾಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ? ಬನ್ನಿ ಇದರ ಬಗ್ಗೆನ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಚಂದನ್ ನಿವೇದಿತಾ ವಿಚ್ಛೇದನ ಮೊನ್ನೆ. ಇವರು ಚಂದನ್ ಖ್ಯಾತ ರ್ಯಾಪರ್, ಬಿಗ್ ಬಾಸ್ ಮೂಲಕ ಪರಿಚಯವಾದರು, ಇದೀಗ ವಿಚ್ಛೇದನ. ಆಮೇಲೆ ಯುವರಾಜ್ ರಾಜ್ಕುಮಾರ್ ಪರಿವಾರದ ಮುಂದಿನ ತಲೆಮಾರು, ಈಗ ಅವರ ನಡುವೆ ವಿಚ್ಛೇದನ. ಇದೀಗ ಸ್ವತಃ ತನ್ನದೇ ಅಭಿಮಾನಿಯನ್ನು ಕೊಂದ ಎನ್ನುವಂಥ ಆರೋಪಕ್ಕೆ ಒಳಗಾಗಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ದರ್ಶನ್ ತೂಗುದೀಪ. ಓಕೆ, ಈಗ ಈ ಕ್ಷಣಕ್ಕೆ ಬರ್ತಾ ಇರುವಂಥ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಪ್ರೇಯಸಿಗಾಗಿ ಅಭಿಮಾನಿ ಹತ್ಯೆ ಪ್ರಕರಣ, ಆರೋಪಿ ಪವಿತ್ರ ಗೌಡ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ. ರಾತ್ರಿ ಸಾಂತ್ವನ ಕೇಂದ್ರದಲ್ಲೇ ಉಳಿಯಲಿದ್ದಾರೆ ಪವಿತ್ರ ಗೌಡ. ನಟ ದರ್ಶನ್ಗೆ ನಿರಂತರ ವಿಚಾರಣೆ ಬಿಸಿ ಇರುತ್ತೆ. ಇವತ್ತು ಕೋರ್ಟ್ ಮುಂದೆ ನ್ಯಾಯಾಂಗ ಬಂಧನ ಮತ್ತು ಪೊಲೀಸ್ ಕಸ್ಟಡಿ ಎರಡೂ ಅವಕಾಶಗಳಿತ್ತು. ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ಎಲ್ಲ ಆರೋಪಿಗಳು ಶಿಫ್ಟ್ ಆಗಿದ್ದಾರೆ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆ ನಡೆಯುತ್ತೆ. ಇಲ್ಲಿ ಜೈಲು ಪಾಲಾದರೆ ಈ ಪ್ರಾಬ್ಲಮ್ ಇರೋದಿಲ್ಲ, ಆದರೆ ಪೊಲೀಸ್ ಕಸ್ಟಡಿ ಆದರೆ ಅಲ್ಲಿ ವಿಚಾರಣೆ ಎದುರಿಸಬೇಕಾಗತ್ತೆ. ಪ್ರೇಯಸಿಗಾಗಿ ಅಭಿಮಾನಿಯ ಹತ್ಯೆ ಆರೋಪ ಇದೀಗ ದರ್ಶನ್ ತೂಗುದೀಪ ಮೇಲೆ. ಎಂಥ ಹೇಳಿಕೆಗಳನ್ನು ನೋಡ್ತೀವಿ ನೋಡಿ. ಯಾರು ಏನು ತಪ್ಪು ಮಾಡಿಲ್ವಂತೆ. ಹಾಗಿದ್ರೆ ಆ ಹೆಣವನ್ನು 10-15 ಜನ ಇದ್ದೀರಲ್ಲ, ಒಂದೊಂದು ಪೀಸ್ ತಿನ್ನಿ. ಒಂದು ಕಾಲನ್ನೊಬ್ಬ ತಿನ್ನಿ, ಕೈಯನ್ನೊಬ್ಬ ತಿನ್ನಿ, ತಲೆಯನ್ನೊಬ್ಬ ತಿನ್ನಿ, ಮಿದುಳನ್ನೊಬ್ಬ ತಿನ್ನಿ, ಹಂಗಾದ್ರೂ ಮುಗಿಸಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾವ ರೀತಿ ಹೊಡೆದಿದ್ದಾರೆ ಅಂತಂದರೆ ವೀಕ್ಷಕರೇ, ನಮಗದನ್ನು ತೋರ್ಸೋಕ್ಕಾಗಲ್ಲ, ರಕ್ತ ಜಾಸ್ತಿ ತೋರಿಸ್ಬಾರ್ದು ನಾವು. ಮೂಗು ಓಪನ್ ಆಗಿದೆ, ಬಾಯಿ ಓಡ್ದು ಓಪನ್ ಮಾಡಿಬಿಟ್ಟಿದ್ದಾರೆ. ಹಾಲು ದವಡೆ ಎಲ್ಲ ಕಾಣ್ತಾ ಇದೆ. ಕೈಗೆ ಸುಟ್ಟಿದ್ದಾರೆ. ಸುತ್ತಿಗೆಯಿಂದ ಹೊಡೆದಿದ್ದಾರೋ ಯಾವುದರಿಂದ ಹೊಡೆದಿದ್ದಾರೋ ಮರ್ಮಾಂಗಕ್ಕೆ ಒದ್ದಿದ್ದಾರೆ. ಸತ್ತೋಗ್ಬಿಟ್ಟಿದ್ದಾನೆ. ಅಭಿಮಾನಿ ರೀ, ದುಡ್ಡು ಕೊಟ್ಟು ಸಿನಿಮಾ ನೋಡುವ ಅಭಿಮಾನ ಏನ್ರಿ ಆಗಿದೆ ಕರ್ನಾಟಕಕ್ಕೆ? ಏನು ಈ ಕೊಲೆ ರಹಸ್ಯ? ಬನ್ನಿ ಹೇಳ್ತಾ ಹೋಗ್ತೀನಿ ನಿಮಗೆ. ದರ್ಶನ್ ಕಟ್ಟ ಅಭಿಮಾನಿ ಆಗಿದ್ದ ರೇಣುಕಾ ಸ್ವಾಮಿ, ಕಟ್ಟ ಅಭಿಮಾನಿ ಚಿತ್ರದುರ್ಗದಲ್ಲಿ. ದರ್ಶನ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಂಸಾರ ಚೆನ್ನಾಗಿರಲಿ ಅಂತ ಈತ ಬಯಸಿದ್ದ. ಯಾವುದೇ ಕಾರಣಕ್ಕೂ ಅಣ್ಣನ ಕುಟುಂಬಕ್ಕೆ ಮತ್ತೊಬ್ಬರಿಂದ ತೊಂದರೆ ಆಗಬಾರ್ದು, ದರ್ಶನ್ ಅಣ್ಣ ಮತ್ತು ವಿಜಯಲಕ್ಷ್ಮಿ ಅವರು ಚೆನ್ನಾಗಿರಬೇಕು. ಹೀಗಾಗಿ ದರ್ಶನ್ ಅವರ ಜೀವನದಲ್ಲಿ ಪವಿತ್ರ ಗೌಡ ಬಂದ ಕಾರಣಕ್ಕಾಗಿ ವಿಜಯಲಕ್ಷ್ಮಿ ಅವರದು ಒಂದು ರೀತಿಯಲ್ಲಿ ಕಸಿಬಿಸಿ ಉಂಟಾಗ್ತಾ ಇದೆ ಅಂತೇಳಿ ದರ್ಶನ್ ಜೀವನದಲ್ಲಿ ಇರಬೇಡ ಅಂತ ಹೇಳ್ತಾ ಇದ್ದಂತೆ, ಮೆಸೇಜ್ ಆಗ್ತಾ ಇದ್ದಂತೆ. ಇದೇ ಪವಿತ್ರ ಗೌಡಗೆ ಪದೇ ಪದೇ ಮೆಸೇಜ್ ಆಗ್ತಾ ಇದ್ದ, ಅಶ್ಲೀಲ ಮೆಸೇಜ್ ಕೂಡ ಆಗ್ತಾ ಇದ್ದ. ಈ ಪದೇ ಪದೇ ಮೆಸೇಜ್ ಬರೋದನ್ನು ನೋಡಿ ರೇಣುಕಾ ಸ್ವಾಮಿ ಮೆಸೇಜ್ನಿಂದ ಕೆಂಡವಾಗಿಬಿಡ್ತಾಳೆ ಪವಿತ್ರ ಗೌಡ. ಮೊನ್ನೆ ಜೂನ್ 8ನೇ ತಾರೀಕು ಈ ರೇಣುಕಾ ಸ್ವಾಮಿ ಎಲ್ಲಿರ್ತಾನೆ? ಚಿತ್ರದುರ್ಗದಲ್ಲಿರ್ತಾನೆ. ಅಲ್ಲೊಬ್ಬ ಇದ್ದಾನೆ ರಾಘವೇಂದ್ರ, ಆತನ ಹೆಸರು ರಾಘವೇಂದ್ರ ದರ್ಶನ್. ಆತ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ. ದರ್ಶನ್ ರಾಘವೇಂದ್ರಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಯಾರಾತ? ರೇಣುಕಾ ಸ್ವಾಮಿ, ಆತನನ್ನು ಕರ್ಕೊಂಬ ಅಂತ ಹೇಳ್ತಾನೆ. ದರ್ಶನ್ ಫೋನ್ ಮಾಡಿದ್ದಲ್ವ, ರಾಘವೇಂದ್ರ ಕೂಡ ಫುಲ್ ಖುಷಿ ಆಗ್ಬಿಟ್ಟು ಅಷ್ಟೇನಣ್ಣ ಕರ್ಕೊಂಬತ್ತೀನಿ ಅಂತ ಅಂದ್ಬಿಟ್ಟು ರಾಘವೇಂದ್ರ ಮತ್ತು ಸಹಚರರಿಂದ ರೇಣುಕಾ ಸ್ವಾಮಿಯನ್ನು ಒಂದು ರೀತಿಯಲ್ಲಿ ಕಿಡ್ನ್ಯಾಪ್ ರೀತಿಯಲ್ಲಿ ಬೆಂಗಳೂರಿಗೆ ಕರ್ಕೊಂಬರ್ತಾರೆ. ಜೂನ್ 8ನೇ ತಾರೀಕು ಏನು ರಾಘವೇಂದ್ರ ಕರ್ಕೊಂಬರ್ತಾನೆ. ಮತ್ತೊಬ್ಬ ದರ್ಶನ್ನ ಆಪ್ತ ವಿನಯ್ನ ಶೆಡ್, ಅಲ್ಲೊಂದು ಶೆಡ್ ಇದೆ, ಅಲ್ಲಿ ಬೇರೆ ಬೇರೆ ವ್ಯವಹಾರಗಳಾಗತ್ತೆ, ಅದರ ಬಗ್ಗೆ ತನಿಖೆ ಆಗಬೇಕು. ದರ್ಶನ್ನ ಆಪ್ತ ವಿನಯನ ಶೆಡ್ಗೆ
ರೇಣುಕಾ ಸ್ವಾಮಿಯನ್ನು ರಾಘವೇಂದ್ರ ಕರ್ಕೊಂಬರ್ತಾನೆ. RR ನಗರದ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಇರ್ತಾನೆ. ಅಲ್ಲಿಗೆ ವ್ರ್ಯಾಂಗ್ಲರ್ ಗಾಡಿಯಲ್ಲಿ ದರ್ಶನ್ ಕೂಡ ಬರ್ತಾ ಇರುವಂತಹ ದೃಶ್ಯಗಳು CCTVಯಲ್ಲಿ ಸಿಕ್ಕಿದೆ. ಆಮೇಲೆ ಪವಿತ್ರ ಗೌಡ ಕೂಡ ಅದರಲ್ಲಿದ್ದಳು. RR ನಗರದ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಇವರಿಬ್ಬರು ಮತ್ತು ಇತರ ಒಂದು 10 ಜನ ಸೇರಿ ಹಲ್ಲೆ ಮಾಡ್ತಾರೆ. ಮೂಗಿಗೊಡಿತಾರೆ, ಮೂಗು ಓಪನ್ ಆಗಿದೆ. ಮುಖಕ್ಕೊಡಿತಾರೆ, ಮುಖ ಓಪನ್ ಆಗಿದೆ. ಕೈಗೊಡಿತಾರೆ, ಕಾಲ್ಗೊಡಿತಾರೆ, ಸುಡ್ತಾರೆ, ಕಬ್ಬಿಣದ ಕಲೆಗಳಾಗಿದೆ. ಇಷ್ಟೊತ್ತಿಗೆ ಮರ್ಮಾಂಗಕ್ಕೆ ಕೊಡಿತಾರೆ ಅನ್ನುವಂಥ ಒಂದು ಸುದ್ದಿ ಇದೆ. ಅವನು ಸ್ವಲ್ಪ ವೀಕ್ ಇದ್ದ, ಸತ್ತೋಗ್ಬಿಟ್ಟ. ದರ್ಶನ್ ಕೂಡ ಮರ್ಮಾಂಗಕ್ಕೆ ಒದ್ದರು ಅಂತ ಹೇಳಲಾಗ್ತಾ ಇದೆ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ. ಸತ್ತೋದ ನಂತರ ಕುಡ್ದದ್ದೆಲ್ಲ ಇಳಿದೋಗಿದೆ. ಸತ್ತೋದ ತಕ್ಷಣ ಕುಡ್ದದ್ದೆಲ್ಲ ಇಳಿದೋಗಿದೆ. ಏನು ಮಾಡೋದು? ಅಲ್ಲೇ ಪಕ್ಕದಲ್ಲಿ ಸುಮನಹಳ್ಳಿ ರಾಜಕಾಲುವೆ ಇದೆ. ಅಲ್ಲಿಗೆ ಎತ್ತಾಕೊಂಡೋಗಿ ರಾಜಕಾಲುವೆಗೆ ಎಸೆಯುವ ಪ್ರಯತ್ನಗಳಾಗತ್ತೆ. ಆದರೆ ಆಗ ಮಳೆ ಬರ್ತಾ ಇದ್ದ ಕಾರಣ ರಾಜಕಾಲುವೆಗೆ ಎಸೆಯೋಕ್ಕಾಗಲ್ಲ. ರಾಜಕಾಲುವೆಯ ಬಳಿ ಪಕ್ಕದಲ್ಲೇ ರೇಣುಕಾ ಸ್ವಾಮಿಯ ಶವ ಹಾಕಿ ಹೊರಟೋಗ್ಬಿಡ್ತಾರೆ. ಜೂನ್ 9ನೇ ತಾರೀಕು ಪಕ್ಕದ ಗಾರ್ಡ್ ಒಬ್ಬ ರಾಜಕಾಲುವೆ ಬಳಿ ರೇಣುಕಾ ಸ್ವಾಮಿಯ ಶವ ನೋಡ್ತಾನೆ. ಪಕ್ಕದ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ನಿಂದ ದೂರು ನೀಡಲಾಗುತ್ತೆ, ಇಲ್ಲೊಂದು ಶವ ಬಿದ್ದಿದೆ. ತಕ್ಷಣವೇ ಪೊಲೀಸರು ಬರ್ತಾರೆ. ಅಷ್ಟಾಗುವಾಗ ದರ್ಶನ್ನ 3 ಜನ ಪಂಟರು ಪೊಲೀಸರ ಮುಂದೆ ತಾನು ಶರಣಾಗ್ತಾರೆ. ಕೊಲೆ ಮಾಡಿದ್ದಾಗಿ ಒಪ್ತಾರೆ. ನಾವು ಕೊಲೆ ಮಾಡಿದ್ದು ಅಂತ ಒಪ್ತಾರೆ. ಒಪ್ಪಿ ಸರೆಂಡರ್ ಆಗ್ತಾರೆ ದರ್ಶನ್ ಸಹಚರರು. ಆದರೆ ಅವರನ್ನು ತನಿಖೆ ಮಾಡಿದಾಗ, ವಿಚಾರಣೆ ಮಾಡಿದಾಗ ಅವರ ಬಾಯಿಯಿಂದ ಒಂದು ಸತ್ಯ ಹೊರಬರುತ್ತೆ. ಅದು ದರ್ಶನ್ಗೆ ಕಂಟಕವಾಗತ್ತೆ. ಜೂನ್ 11 ಇವತ್ತು ಮೈಸೂರಿನ ರ್ಯಾಡಿಸನ್ ಹೋಟೆಲ್ನಲ್ಲಿ ನಟ ದರ್ಶನ್ ಜಿಮ್ ಮಾಡ್ತಾ ಇರ್ತಾರೆ. ಅವರಿಗಿವತ್ತು ಶೂಟಿಂಗ್ ಇರುತ್ತೆ, ಡೆವಿಲ್ ಸಿನಿಮಾದ ಶೂಟಿಂಗ್. ಹೋಟೆಲ್ ಜಿಮ್ ಹೊರಗೆ ಕಾಯ್ತಾ ಇದ್ರು ಪೊಲೀಸರು. ದರ್ಶನ್ ಜಿಮ್ ಮಾಡಿ ಹೊರಬರ್ತಾ ಇದ್ದ ಹಾಗೆ ಕಾಕಿ ಅವರನ್ನು ವಶಕ್ಕೆ ಪಡೆಯುತ್ತೆ. ಜೂನ್ 11 ಅಂದರೆ ಇವತ್ತು. ಇದಾದ ನಂತರ 3 ಸರೆಂಡರ್ ಆಗ್ತಾರೆ. ಅವರನ್ನು ಕಕ್ಕಿಸ್ತಾರೆ ಪೊಲೀಸರು. ದರ್ಶನ್ ಹೆಸರು ಬರುತ್ತೆ. ಆಮೇಲೆ ಪವಿತ್ರ ಗೌಡ ಹೆಸರು ಬರುತ್ತೆ. ದರ್ಶನ್ ಅವರ ಆಪ್ತೆ ಪವಿತ್ರ ಅವರನ್ನು ಕೂಡ RR ನಗರ ಪೊಲೀಸರು ವಶಕ್ಕೆ ಪಡೀತಾರೆ. ಇಷ್ಟು ಘಟನೆ ಆಗಿದೆ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಾದ ನಂತರ DK ಶಿವಕುಮಾರ್ ಹತ್ರ ಮಾತಾಡಿದ್ವಿ.